ಹುಚ್ಚಗೊಂಡನಹಳ್ಳಿ ಗ್ರಾಮದಲ್ಲಿ ಗಬ್ಬೆದ್ದು ನಾರುತ್ತಿರುವ ಚರಂಡಿಗಳು, ಸಾಂಕ್ರಾಮಿಕ ರೋಗದ ಭೀತಿ ಸ್ಥಳೀಯ ನಿವಾಸಿಗಳು. ತಿಪಟೂರು ತಾಲೂಕಿನ ಹುಚ್ಚಗೊಂಡನಹಳ್ಳಿ ಗ್ರಾಮದ ಚರಂಡಿಗಳು, ದನ ಕರುಗಳು, ನೀರು ಕುಡಿಯುವ ತೊಟ್ಟಿಗಳು ಸ್ವಚ್ಛತೆ ಇಲ್ಲದೆ ತುಂಬಿ ತ್ಯಾಜ್ಯ ನೀರು ಹರಿಯುತ್ತಿರುವ ಕಾರಣ ಗಬ್ಬು ನಾರುತ್ತಿದೆ. ಇದರಿಂದ ಸೊಳ್ಳೆ, ಕ್ರಿಮಿಕೀಟಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳು ಎದುರಾಗುವ ಭೀತಿ ಉಂಟಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಡೆಯಿಂದ ಚರಂಡಿ ಮಾಡ್ರಿ, ಇಲ್ಲಿ ಚರಂಡಿ ಮಾಡಿದ್ರೆ ಹಾಳ ಮಾಡಬೇಕು. ಇಲ್ಲಿ ನೀರು ಬಂದು ನಿಂತ್ಕೊಳತ್ತೆ ನೋಡಿ, ಸಾರ ತಗ್ಗ ನಿಂತ್ಕೊಳತ್ತೆ. ಮುಂಚು ಅತ್ಲಾಗೂ ಹತ್ರ ಇತ್ಲಾಗೂ ಹತ್ರ ಇಲ್ಲಿ ಬಂದು ಬಾಳ ನಿಂತ್ಕೊಳತ್ತೆ. ನಾವ್ ಏನ್ ಮಾಡ್ಬೇಕು? ಅವ್ರು ಹೇಳಿರ್ ಮಾಡಾರನ್ನೇ ಮಾಡೋಣ. ಅವ್ರು ಹೇಳ್ತಾರೆ, ಇವ್ರು ಮಾಡಾರು ಹಂಗ್ ಮಾಡ್ತಾರೆ. ಏನ್ ಮಾಡ್ತೀವಿ ಹೇಳು? ಸರಿ, ರೋಡ್ ಮಾಡಿರ ಅದು ಎತ್ತರ, ಇದು ತಗ್ಗು. ದಿನೇ ದಿನೇ ಕಲ್ಪತರ ನಾಡು ಎಂದು ಪ್ರಸಿದ್ಧವಾಗಿರುವ ತಿಪಟೂರು ನಗರ ಜಿಲ್ಲಾ ಕೇಂದ್ರ ಮಾಡಲು ಹೆಸರು ಹೇಳಿ ಬರುತ್ತಿದ್ದು, ಆದರೆ ತಾಲೂಕಿನ ಕೆಲ ಗ್ರಾಮೀಣ ಭಾಗಗಳಲ್ಲಿ ಕುಡಿಯಲು ನೀರು ಸಿಗದೆ ಪರದಾಡುತ್ತಿದ್ದಾರೆ. ಚರಂಡಿ ಸ್ವಚ್ಛತೆ ಇಲ್ಲದೆ ಕೆಲವೆಡೆ ರಸ್ತೆಯೂ ಇಲ್ಲದೆ ಮರೀಚಿಕೆಯಾಗಿ ಉಳಿಯುತ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ಚರಂಡಿಗಳ ಸ್ವಚ್ಛತೆಗೊಳಿಸಿಕೊಡುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ವರದಿ ಮಂಜು, ಗುರುಗದಹಳ್ಳಿ.